ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಳೆ ಕೇಸ್ಗಳನ್ನ ಕೆದ್ಕಣ. ಇದು ನಿಮ್ಮ ಕಣ್ಣಿಗೆ ಲವ್ ಜಿಹಾದ್ ತರ ಕಾಣಿಸ್ತಾ ಇಲ್ಲ ಅಥವಾ ಕಾಣಿಸ್ತಾ ಇದೆ? ಏನಿದೆ ಇದು ವ್ಯವಸ್ಥಿತ ತಂತ್ರ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಯಾಕೆ ಹೆಸರು ನೀವು ಲವ್ ಜಿಹಾದ್ ಅಂತ ಕೊಡ್ಬೋದು, ಇನ್ನೊಂದು ಕೊಡ್ಬೋದು, ಈ ತರ ಅನೇಕ ನಡೀತಾ ಇದೆ. ನಿಮ್ಗೆ ಕೇಳ್ತಿರೋದು ಇದು ಏನು, ಹೆಂಗ್ ಕಾಣಿಸ್ತಾ ಇದೆ ನಿಮ್ಗೆ ಇದು? ನೋಡಿ, ಸಬ್ ರಿಜಿಸ್ಟರ್ ಆಫೀಸ್ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತಾರ ಅಂತ ಹೇಳಿದ್ರೆ 30 ದಿನ ಟೈಮ್ ಕೊಡ್ತಾರ ಅಂತ ಹೇಳಿದ್ರೆ ಅಲ್ಲಿನೂ ಅವರನ್ನ ಮರೆಮಾಚುವಂತ ಕೆಲಸ ಆಗಿರುತ್ತೆ, ಅಥವಾ ಅಲ್ಲಿನೂ ಕರೆಕ್ಟ್ ಆಗಿ ಅಡ್ರೆಸ್ ಕೊಡದೇ ಇರ್ಬೋದು. ಈಗ ಮನೆಯಲ್ಲಿ ಹೇಳದೆ ಮದುವೆ ಆಗಿದ್ರಿಂದ ಕರೆಕ್ಟ್ ಆಗಿ ಹೇಳ್ತಾರಂತ ಏನು ಇದಿದೆ? ತೊಂದರೆಗೊಳಗಾದ ಯಾಮಾರಿಸಿದಾರ ಇಲ್ಲಿ? ಖಂಡಿತ ಯಾಮಾರಿಸೋ ಕೆಲಸ ಆಗೇ ಆಗುತ್ತೆ. ನಾನು ಇದನ್ನು ಈ ಒಂದು ವಿಚಾರ ನಾನು ಹೇಳಲೇಬೇಕು. ಏನಕ್ಕಂತ ಹೇಳಿದ್ರೆ ಇಲ್ಲಿ ವ್ಯವಸ್ಥಿತ ತಂತ್ರ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಯಾರು ಇದ್ರಲ್ಲಿ ಸಿಕ್ಕಾಕೋತಾರೆ 18 to 24 ವಯಸ್ಸಿನ ಯುವ ಮಕ್ಕಳು, ಅವರಿಗೆ ವ್ಯವಸ್ಥಿತ ತಂತ್ರ. ಅವರು ನಾನು ಅನೇಕ ಬಾರಿ ಮುಸಲ್ಮಾನರ ಜೊತೆ ಕೆಲಸ ಮಾತಾಡುವಾಗ ನಾವು ಮಾತಾಡಿದೀವಿ. ನೋಡಿ, ಈ ತರಗಳು ಬಂದಾಗ ನಿಮ್ಮ ಮಸೀದಿಯಲ್ಲಿ ಇದನ್ನೊಂದು ಹೇಳುವಂತ ಕೆಲಸ ಯಾಕಾಗಲ್ಲ? ನೀವು ಯಾವುದೇ ಒಂದು ಕ್ರಿಮಿನಲ್ಸ್ಗಳು ಹೆಸರುಗಳು ಬರುತ್ತೆ, ಅದ್ರಲ್ಲಿ 75% ಈ ತರ ಹೆಸರುಗಳು ಬಂದಾಗ 18 to 24 ಏಜ್ ಹುಡುಗರು ಆ ಒಂದು ಯಾರೋ ಒಂದು ಕೆಲವು ಜನ ಮಾಡುವ ಕೆಲಸದಿಂದಾಗಿ ಇಡೀ ಸಮುದಾಯಕ್ಕೆ ಹೆಸರು ಬರುತ್ತೆ. ಧರ್ಮ ಮದುವೆನ ವಿರೋಧಿಸ್ತಾ ಇದ್ದೀರಿ ಅಂತ ಆಯ್ತಲ್ಲ? ನಾವು ಮದುವೆ ವಿರೋಧ ಮಾಡ್ತಾ ನೋಡಿ, ನಮ್ಮಲ್ಲಿ ಪ್ರೀತಿ, ಒಂದ್ ನಿಮಿಷ, ಪ್ರೀತಿ ಪ್ರೇಮ ಅಂದ್ರೆ ನಮ್ಮಲ್ಲಿ ಒಂದು ಪವಿತ್ರವಾದ ಕಲ್ಪನೆ ಇದೆ. ನಾವು ರಾಧಾಕೃಷ್ಣ ಅಂತವ್ರನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಡೋದು ಆ ತರ ಕಲ್ಪನೆ ಇದ್ರೆ ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ಅವ್ರಿಗೆ ಏನ್ ಬೇಕು, ಅವ್ರಿಗೆ ಯಾವ ತರ ವ್ಯವಸ್ಥಿತ ತಂತ್ರ ಮೊದಲೇ ಆಗಿರುತ್ತೆ, ಅಲ್ಲಿ ಭಯ ಆಗ್ತಾ ಇರೋದು. ಏನಂತ ಹೇಳ್ತೀನಿ ಅಂದ್ರೆ, ನಾನು ಅದೇ ಹೇಳಕ್ ಹೋದೆ ಲಾಸ್ಟ್ ಟೈಮ್, ಏನಕ್ಕೆ ಘಟನೆ ಅದು ಹೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಇವ್ರೆ. ಆ ಶ್ರದ್ಧಾ ಅನ್ನೋಳು ಆಫ್ತಾಬ್ ಅನ್ನೋನ್ನ ಸಾಯಿಸಿದಕ್ಕೆ ಅವನು ಏನಂತಾರಂದ್ರೆ, ನಾನು ಮರ್ಡರ್ ಮಾಡಿದ್ರಕ್ಕೆ ಭಗವಂತನೂ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾನೆ, ನಂಗೆ ಜನ್ನತ್ ಸಿಗುತ್ತೆ, 72 ಜನ ಹೆಣ್ಮಕ್ಳು ಸಿಗ್ತಾರೆ ಅಂದ್ರೆ ಇದನ್ನ ಅವರಿಗೆ ತುಂಬಿಸಿದ್ದಾರೆ. ನಾವು ಹುಡುಗರು ಇದ್ ಮಾಡ್ತಲ್ಲ, ಈ ತರದ ಅನೇಕ ಎಕ್ಸಾಂಪಲ್ ನಾನು ಕೊಡಬಲ್ಲೆ. ಆಯೇಷಾ ಆಗಿರೋದಿರ್ಬೋದು, ಅಥವಾ ನಿಖಿತಾ ಅಂತ ಹೇಳಿ ಒಂದು ಉತ್ತರ ಭಾರತ ಆಗಿರ್ಬೋದು, ಬದಲಾವಣೆಗಳಿರ್ಬೋದು. ಈಗ ಇತ್ತೀಚೆಗೆ ಇದರಲ್ಲಿ ಯಲ್ಲಾಪುರದಲ್ಲಿ, ಉತ್ತರ ಕರ್ನಾಟಕ ಯಲ್ಲಾಪುರದಲ್ಲಿ ಏನ್ ನಡೀತು, ಅದನ್ನು ಇದೇ ತರ ನಾವು ಪೇಪರ್ ಅಲ್ಲಿ ನೋಡಿ. ಈ ತರ ಒಂದು ಹೆಣ್ಣು ಮಕ್ಕಳು ಕಷ್ಟದಲ್ಲಿರುವಾಗ ಏಮಾರಿಕೆಗೆ ಒಳಪಟ್ಟಾಗ ಅಂತವ್ರನ್ನ ರಕ್ಷಿಸುವ ಕೆಲಸ ಈ ಗವರ್ಮೆಂಟ್ ಇಂದ ಆಗ್ಬೇಕು, ಅಥವಾ ಒಂದು ಟಾಸ್ಕ್ ಫೋರ್ಸ್ ರೆಡಿ ಮಾಡಿ ಇಂಥವ್ರು ಏನ್ ನಡೀತಾ ಇದೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನಮ್ ಗವರ್ಮೆಂಟ್ ತಾನೇ ಇರೋದು, ಇದಕ್ಕೆ ಅಂತ ಒಂದು ಎಕ್ಸ್ಕ್ಲೂಸಿವ್ ಮಾಡಿದರೆ ಪ್ರೀತಿ ಮಾಡಿ ಅಂದ್ರೆ ನೀವು ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹುಡುಕ್ತಾ ಇದೀರಿ ಈಗ್ಲೇನೆ ಅಂತ ಆಯ್ತು. ನಾನು ಆತರ ಹೇಳ್ತಾ ಇಲ್ಲ, ನಾವು ಸುಳ್ಳು ಹೆಸರು ಹೇಳಿ ಮದುವೆ ಆಗ್ತಾರ ನೋಡಿ, ನಾನು ಆತರ ಮಾಡ್ಬೇಡ್ರೆ. ಇರೋ ವಿಷಯನ ಹೇಳಿ ನೋಡಿ, ನಾನು ಮುಸ್ಲಿಮೇ, ನಾನು ಹಿಂದೆ, ನಾನು ಕ್ರಿಶ್ಚಿಯನೇ, ಇರೋ ವಿಷಯನೇ ಹೇಳಿ. ಹೆಣ್ಮಕ್ಳಿಗೆ ಏಮಾರಿಸದೆ ಮದುವೆ ಆದ್ರೆ ಖಂಡಿತ ನಾವು ಅದಕ್ಕೆ ವಿರೋಧ ಮಾಡ್ತಾ ಇಲ್ಲ. ಇಲ್ಲಿ ಯಾವಾಗ ಹೆಣ್ಮಕ್ಳಿಗೆ ಏಮಾರಿಸ್ತಾರೆ ನೋಡಿ, ಅದು ಭಯಾನಕ. ಬರ್ತೀನಿ ನಾನು ನಿಮ್ಮ ಹತ್ರ. ಈಗ ತಾನೇ ಇನ್ನುಳಿದಂತೆ ಗೆಸ್ಟ್ ಗಳು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ನಿವೃತ್ತ ಪೊಲೀಸ್ ಅಧಿಕಾರಿ ಚಲಪತಿ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು JDS ವಕ್ತಾರರಾಗಿ ಇವತ್ತು ನಮ್ಮ ಜೊತೆ ನಾಗೇಂದ್ರ ಜಾಯ್ನ್ ಆಗಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗೇಂದ್ರ ಅವರೇ, ನಿಮಗೆ ಹೇಗೆ ಕಾಣಿಸ್ತಾ ಇದೆ ಇದು ಲವ್ ಜಿಹಾದ್ ಅಂತೀರಾ ನೀವು? ಮೇಡಮ್, ಲವ್ ಜಿಹಾದ್ ಅಂದಿದ ತಕ್ಷಣ, ಮದುವೆ ಆಗಿದ ತಕ್ಷಣ ಲವ್ ಜಿಹಾದ್ ಆಗಿದೆ ಅಂತ ನಾವು ಹೇಳಕ್ಕೆ ಬರಲ್ಲ ಇಲ್ಲಿ. ಯಾಕಂದರೆ ಪರಸ್ಪರ ಅವರು ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಟು ಮದುವೆ ಆಗುವಂಥ ವಿಚಾರ ಇದು. ಎಲ್ಲರಿಗೂ ಸಮಾನ ಪಾಲಿದೆ, ಸಮಾನತೆ ಇದೆ, ಮತ್ತು ಒಂದು ಗಂಡು ಒಂದು ಹೆಣ್ಣು ನಿರ್ಧಾರ ಮಾಡೋ ಭಾವನೆಗಳ ಮೇಲೆ ಇರುತ್ತೆ. ಸೊ ಮದುವೆ ಆಗಿದೆ ಮುಸ್ಲಿಮ್ಸರಂತ ಒಂದೇ ಒಂದು ಕಾರಣಕ್ಕೆ ನಾವು ಲವ್ ಜಿಹಾದ್ ಅಂತ ತೀರ್ಪು ಮಾಡೋಕ್ಕೆ ಹೋದರೆ ಇಂಥವು ನಿರಂತರವಾಗಿ ನಡೀತಾ ಇರ್ತವೆ. ನಾವು ಇಲ್ಲಿ ಬದುಕಕ್ಕೆ ಆಗದಿದ್ದಂಥ ವಾತಾವರಣ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಾವೇನು ಕನ್ಸಿಡರ್ ಮಾಡ್ಬೋದಾಗಿದೆ, ಕಠಿಣವಾದ ಕಾನೂನು ತರಬೇಕಾಗಿದೆ ಇವತ್ತು. ಕಠಿಣವಾದ ಕಾನೂನುಗಳು, ಯಾಕಂದರೆ ಮದುವೆ ಆದ ಮೇಲೆ ನಡೆಸ್ಕೊಳ್ಳೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಲವ್ ಜಿಹಾದ್ ಆಗ್ತಾ ಇದೆಯಾ, ಲವ್ ಜಿಹಾದ್ ಆಗಿದೆಯಾ ಅಂತ. ಸೊ ಅದಕ್ಕೆ ಮುಂಚೆ, ಲವ್ ಜಿಹಾದ್ ಆಗಕ್ಕೆ ಮುಂಚೆ ಹಿಂದೂ ಹೆಣ್ಮಕ್ಳುಗಳು ಮೊದಲು ಅವರ ಭಾವನೆಗಳು ಮತ್ತು ಅವರ ಸಂಸ್ಕೃತಿಗಳು ಮತ್ತು ಅವ್ರ ಕಲ್ಚರ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಯಾರ ಜೊತೆ ನಾವು ಸ್ನೇಹ ಮಾಡ್ತೇವೆ ಅಂತ ಮೊದಲು ತಿಳ್ಕೊಬೇಕಾಯ್ತು. ದೇಶದಲ್ಲಿ ಗೊತ್ತಿದೆ, ಉರಿಯೋ ಬೆಂಕಿಗೆ ಯಾರನ್ನು ಕೈ ಹಾಕ್ತಾರಾ? ಅದು ಗೊತ್ತು, ಬೆಂಕಿ ಅದು ಸುಟ್ಟುದೆ ಅಂತ ಗೊತ್ತು. ಸುಟ್ಟಾದ್ಮೇಲೆ ಗೊತ್ತಾಗೋದು ಬೆಂಕಿ ಸುಟ್ಟಿದೆ ಅಂತ. ಅವಾಗೆ ನಾವು ಜಿಹಾದ್ ಅಂತ ಕನ್ಸಿಡರ್ ಮಾಡೋಕ್ಕಾಗ್ತದೆ. ಮದುವೆ ಆಗಿದ ತಕ್ಷಣ ನಾವು ಒಂದು ಲೇಪನ ಮಾಡಿಬಿಟ್ಟು ನಾವು ಇದನ್ನು ಡಿವೈಡೆಡ್ ರೂಲ್ ಮಾಡಿಕೊಂಡು ದೂರ ಆಗೋಕ್ಕಾಗಲ್ಲ. ನಾವು ವಿವಿಧತೆಯಲ್ಲಿ ಏಕತೆ ಇರೋಂಥ ದೇಶ ಇದು. ಸೊ ಎಲ್ಲರ ಜೊತೆ ನಾವು ಹೊಂದ್ಕೊಂಡು ಹೋಗಬೇಕಾಗಿದೆ. ಲವ್ ಜಿಹಾದ್ ಅನ್ನೋ ವಿಚಾರಗಳು ಬಂದಾಗ ಕಾನೂನಲ್ಲಿ ರಕ್ಷಣೆ ಬೇಕು ಹೆಣ್ಮಗಳಿಗೆ. ಈಗ ಮದುವೆ ಆಯಿತು, ಒಂದು 6 ತಿಂಗಳಾಗಿದೆ, 6 ತಿಂಗಳಾದ್ಮೇಲೆ ಅವ್ರ ಧರ್ಮಕ್ಕೆ ಅವರು ಬಲವಂತ ಮತಾಂತರ ಆಗಲೇಬೇಕಾಗುತ್ತೆ. ಬೇರೆ ವಿಧಿ ಇಲ್ಲ. ಹಿಂದೂಗೆ ಉಳಿತಿದ್ರೆ ಬಿಡೋದಿಲ್ಲ. ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಆಗಲೇಬೇಕು. ಪ್ರತಿಯೊಂದು ಕಲ್ಚರ್ಗೂ ಅವರು ಹೊಂದ್ಕೊಬೇಕು. ಆ ಹೊಂದ್ಕೊಂಡಿದ್ದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅವ್ರು ಆಚೆ ಬರಬೇಕಾಗುತ್ತೆ.
ಯಾಕಂದ್ರೆ ಅವರು ನೋಡ್ದಿರೋಂಥ ಕಲ್ಚರ್ನ ವಿಶೇಷವಾಗಿ ನೋಡಕ್ ಹೋದಾಗ ಸಡನ್ ಆಗಿ ತೋರ್ಸಕ್ ಹೋದಾಗ ಭಯ ಆಗುತ್ತೆ, ಆತಂಕ ಆಗುತ್ತೆ. ಅವಾಗ ಏನಾಗುತ್ತೆ, ನಾನು ಎಲ್ಲಿ ಬಂದಪ್ಪ, ಯಾವ ಜಾಗದಾಗ ಬಂದೆ, ಈ ಕಲ್ಚರ್ ನಾನು ಯಾವತ್ತೂ ನೋಡಿಲ್ಲಲ್ಲ, ಈ ಕಲ್ಚರ್ ನಾನು ಹೆಂಗೆ ಹೊಂದ್ಕೊಬೇಕು, ಆಚಾರ ವಿಚಾರಗಳಲ್ಲಿರ್ಬೇಕು, ಉಡುಗೆ ತೊಡುಗೆಗಳಿರ್ಬೋದು, ಊಟದಲ್ಲಿರ್ಬೋದು, ಪ್ರತಿಯೊಂದು ಬದಲಾವಣೆ ಇದೆ ಧರ್ಮದಲ್ಲಿ. ಸೊ ಅದನ್ನು ಹೊಂದ್ಕೊಬೇಕಂದ್ರೆ ಆಗಲ್ಲ ಅಂದಾಗ ಅವ್ರಿಗೆ ಗೊತ್ತಾಗುತ್ತೆ, ಪರಿಜ್ಞಾನ ಬರ್ತದೆ, ಅವಾಗ ಅರಿವಾಗುತ್ತೆ ನಾನು ತಪ್ಪು ಮಾಡ್ಬಿಟ್ಟೆ ಅಂತ. ಆಗ ಕ್ಷಮೆ ಅನ್ನೋದು ಈ ಧರ್ಮದಲ್ಲಿ ಕೊಡಲ್ಲ, ಹಿಂದೂ ಧರ್ಮದಿಂದ ಹೋಗಿರೋಗೆ ಅವ್ರಿಗೆ ಕ್ಷಮೆಯನ್ನು ಕೊಡಲ್ಲ. ಹಂಗಂತ ಮುಸ್ಲಿಂ ಧರ್ಮದವರು ಅವ್ರನ್ನ ರಕ್ಷಣೆ ಕೊಡಲ್ಲ. ಆಕೆಗೆ ಏನಾಗಬೇಕು ಮುಂದೆ ಅವಳ ಬಾಳೇನು, ಅವಳ ಪರಿಸ್ಥಿತಿ ಏನು, ಪ್ರತಿಯೊಂದು ಹೆಣ್ಮಕ್ಳಿದು ನೋಡಿ, ಹಿಂದೂ ಅಂತಲ್ಲ, ಸಿಖ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್, ಪ್ರತಿಯೊಂದು ಹೆಣ್ಣು ಮಕ್ಕಳ ರಕ್ಷಣೆ ಸರ್ಕಾರದ ಸಂವಿಧಾನದ ಒಳಗಿರಬೇಕು. ಸಂವಿಧಾನ ಅಡಿಯಲ್ಲಿ ರಕ್ಷಣೆ ಬೇಕು. ಇನ್ನೊಂದು ಧರ್ಮಕ್ಕೂ ಮದುವೆ ಆಗಿ ಹೋಗೋ ಸೊಸೆ ಗೌರಿ ಆಗಿದ್ರೆ ಗೌರಿಯಾಗಿ ಕೊನೆ ತನಕ ಉಳ್ಕೊಳ್ಳಿ ಅವಳು ಅಂತ, ಹೆಸರು ಬದಲಾಗೋದು ಬೇಡ, ಮತಾಂತರ ಆಗೋದು ಬೇಡ ಅಂತ. ಈಗ ಒಂದು ಮನೆಗೆ ಒಂದು ಹೆಣ್ಣು ಅನ್ನೋದು ಲಕ್ಷ್ಮಿ ಅಂತೀವಿ ನಾವು, ಆ ಮನೆಗೆ ಬೆಳಕು ಅಂತೀವಿ. ಆಕೆ ಮನೆಗೆ ಬಂದ್ರೆ ಮನೇನ ಬೆಳಗ್ಬೇಕಾಗಿರೋದು ಧರ್ಮ ಅವಳದು. ಯಾಕಂದ್ರೆ ಅವಳಿಂದ ಒಂದು ಸಂಸ್ಕೃತಿ ಮತ್ತೆ ಒಂದು ಕಲ್ಚರ್ ಬೆಳೀತಾ ಹೋಗುತ್ತೆ, ಒಂದು ವಂಶಾವೃದ್ಧಿ ಆಗುತ್ತೆ. ಅಂತ ಹೆಣ್ಮಕ್ಳುಗಳನ್ನ ಯಾವೇ ಧರ್ಮದ ಹೆಣ್ಮಕ್ಳು ಇರ್ಬೋದು ತಗೊಂಡೋಗಿ ಸಿಕ್ಕಿಸ್ಕೊಂಡು ಹೀನಾಗಿ ನಡೆಸ್ಕೊಂಡು ಹಿಂಸೆ ಕೊಟ್ಟು ಅವರು ಅಲ್ಲೂ ಇಲ್ಲೂ ಇಲ್ಲದೆ ಅನಾಥವಾಗಿ ಸಾಯ್ತಾ ಇದ್ದಾರೆ. ಇವತ್ತು 50 ಲಕ್ಷ ಜನ ಮಹಿಳೆಯರು ಕಾಣೆಯಾಗಿದ್ದಾರೆ ದೇಶದಲ್ಲಿ. ನಾವೇನಂತ ಗುರುತಿಸೋಣ ಅದನ್ನ? ಅದು ನಾವೆಲ್ಲ ಲವ್ ಜಿಹಾದ್ ಅಂತ ಹೇಳಕ್ಕಾಗುತ್ತಾ? ಯಾವ ವಿಚಾರದಲ್ಲಿ ಎಲ್ಲೆಲ್ಲಿ ಏನೇನು ವಿಚಾರದಾಗ ಆಗಿದೆ ಅಂತ ಇದುವರೆಗೂ ಮಾಹಿತಿಗಳಿಲ್ಲ. 50 ಲಕ್ಷ ಮಹಿಳೆಯರು ಇವತ್ತು ಅಂಗಗಳು, ಒಂದೊಂದು ಅಂಗ, ಒಂದು ದೇಹಕ್ಕೆ 7 ಕೋಟಿ ಅಂತೆ, ಒಂದೊಂದು ಅಂಗಕ್ಕೆ. ವಿಶೇಷವಾಗಿ ಏನಾಗ್ತಾ ಇದೆ, ದೇಶ ಎಲ್ಲೋಗ್ತಾ ಇದೆ ಅಂದ್ರೆ ಕಾನೂನಲ್ಲಿ ನಾವು ಆ ಕಠಿಣವಾಗಿಲ್ವಾ, ಇಲ್ಲ ವ್ಯವಸ್ಥೆನೇ ನಮ್ಮನ್ನು ನುಂಗ್ತಾ ಇದೆಯಾ? ಎಲ್ಲವನ್ನು ಒಂದೇ ಧರ್ಮದ ಮೇಲೆ ಆರೋಪ ಮಾಡಕ್ಕಾಗಲ್ಲ. ಸೊ ಇಲ್ಲಿ ನಮಗೆ ಕಠಿಣವಾದ ಕಾನೂನುಗಳು ಯಾವಾಗ ಸೃಷ್ಟಿ ಆಗ್ತಾವೋ, ಇವತ್ತು ನೋಡಿ ಎಕ್ಸಾಂಪಲ್, ನಾವು ಕಾರ್ ಡ್ರೈವ್ ಮಾಡ್ತಾ ಇದೀವಿ, ನನ್ನ ಹತ್ರ 18 ವರ್ಷ ಆಗಿದೆ, ನನಗೆ ಲೈಸೆನ್ಸ್ ಇದೆ, ಸೊ ನನ್ನ ಹತ್ರ ಕಾರು ಇದೆ. ಕಾರ್ ಇದ್ಬಿಟ್ಟು ಏನ್ ಮಟ್ಟಿಗೆ ನನಗೆ ಹಂತವಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಬೆಲ್ಟ್ ಹಾಕ್ಬೇಕು, ಇಲ್ಲ CC ಕ್ಯಾಮ್ರಾ ರೆಕಾರ್ಡ್ ಆಗ್ತದೆ. ನಾನು ಓವರ್ ಸ್ಪೀಡಾಗಿ ಹೋಗಿ ಎಲ್ಲ ಇಟ್ಟನ್ ರನ್ ಆಗೋದ್ರೆ ಹತ್ರ ಲೈಸೆನ್ಸ್ ಇದೆ ಬಿಟ್ಟು ಸ್ಪೀಡಾಗಿ ಗುದ್ಬಿಟ್ರೆ ಬಿಟ್ಬಿಡುತ್ತಾ ಕಾನೂನು? ಸೊ ಇಮಿಡಿಯೇಟ್ ಅದಕ್ಕೆ ಆಗಿರೋಂಥ ಒಂದು ಅಪಘಾತಕ್ಕೆ ಏನು ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡುತ್ತೆ. ಅದೇ ರೀತಿ ಈ ಲವ್ ಜಿಹಾದ್ಗಳಿಂದ ಆಚೆ ಬರೋಂಥ ಹೆಣ್ಮಕ್ಳಿಗೆ ಮೊದಲು ರಕ್ಷಣೆ ಕೊಡಬೇಕಾಗಿರೋದು ಸರ್ಕಾರದ ಹೊಣೆ. ಯಾಕಂದ್ರೆ ಗೊತ್ತಿರಲ್ಲ, ಇವಾಗ 15 ವರ್ಷದಿಂದ 20 ವರ್ಷ ಇರೋ ಹೆಣ್ಮಕ್ಳೆಲ್ಲ ಅದಕ್ಕೆ ಒಂದು ಬೀಳೋದು, ಒಂದು ಮನಸ್ಸಿನ ವಯಸ್ಸಿನ ಒಂದು ವ್ಯವಸ್ಥೆ ಏನಿರ್ತಂದ್ರೆ ಹಾರ್ಮೋನ್ಗಳು, ಒಂದು ಆಸೆಗಳಿರ್ಬೋದು, ಆಮಿಷಗಳಿರ್ಬೋದು, ಆಕಾಂಕ್ಷೆಗಳಿರ್ಬೋದು, ಎಲ್ಲ ಯಾವುದೋ ಒಂದು ರೀತಿಯಲ್ಲಿ ಆಮಿಷಕ್ಕೆ ಒಳಗಾದಾಗ ಮದುವೆ ಆದ್ರೆ ಅವರ ಸಂಸಾರಕ್ಕೆ ಮತ ಅಥವಾ ಧರ್ಮ ಅನ್ನೋದು ಅಡ್ಡಿ ಆಗಬಾರದು ಅನ್ನೋದು ನೀವು ಕೇಳ್ತಾ ಇದ್ದೀರಿ. ಅಡ್ಡಿ ಆದಾಗ ಆಯಶ ಆಗ್ಬಾರ್ದು. ಈಗ ನಾವೇನು ಮದುವೆ ಆಗಿದ್ ತಪ್ಪಂತ ಹೇಳಲ್ಲ, ಅವರ ಪ್ರೀತಿ ತಪ್ಪಂತ ಹೇಳ್ತಾ. ಸೊ ಹಾಗಾಗಿ ಆ ನೊಂದ ಮಹಿಳೆಗೆ ಸರ್ಕಾರದಲ್ಲಿ ರಕ್ಷಣೆ, ಕಠಿಣವಾದ ಕಾನೂನುಗಳಿದ್ದಾಗ ಏನಾಗುತ್ತೆ, ಒಂದು ಜವಾಬ್ದಾರಿ ಬರುತ್ತೆ. ಹೌದಪ್ಪ, ನಾನು ಇವತ್ತು ಅನ್ಯ ಧರ್ಮದ ಹುಡುಗಿನ ಮದುವೆ ಆಗಿದ್ದೀನಿ, ನನ್ನ ಪರಿಪೂರ್ಣವಾಗಿ ಅವಳು ರಕ್ಷಣೆ ಕೊಡ್ಬೇಕು. ಇವತ್ತು ತ್ರಿವಳಿ ತಲಾಖ್ ಈ ದೇಶದಲ್ಲಿತ್ತು, ಏನಾಗ್ತಾ ಇತ್ತು? ತ್ರಿವಳಿ ತಲಾಖ್ ತರಕ್ ಮುಂಚೆ ಏನಾಯ್ತು? ತ್ರಿವಳಿ ತಲಾಖ್ ವಿಚಾರದಲ್ಲಿ ಈ ದೇಶದಲ್ಲಿ ಏನಿತ್ತು, ಅವರು 3 ಸತಿ ತ್ರಿವಳಿ ತಲಾಖ್ ಅಂದ ತಕ್ಷಣ ವಿಚಾರಣೆ ಆಗೋಗ್ತಾ ಇತ್ತು, 5-6 ಜನ ಮದುವೆ ಮಾಡ್ಕೊಂಬಂತ ಅವ್ರ ಧರ್ಮದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ರೀತಿ ಅನಿವಾರ್ಯಕ್ಕೆ ಸಂದರ್ಭಕ್ಕೆ ತಕ್ಕವಾಗಿ ಹಿಂದೂ ಮಕ್ಕಳನ್ನಾಗ್ಲಿ ಇನ್ನ ಅದರ್ ಧರ್ಮದ ಮಕ್ಕಳನ್ನ ಹೆಣ್ಮಕ್ಳು ಬಳಸ್ಕೊಂಡು ನಿಮ್ಮ ಎಲ್ಲ ಪೂರೈಕೆ ಆದ್ಮೇಲೆ ಅವ್ರನ್ನ ಬೀದಿಗೆ ಬಿಟ್ಟು ಅವ್ರು ಸಾವುಗಳಾಗ್ತಾವಲ್ಲ, ಅದು ಕಾರಣ ಯಾರು? ಸೊ ಈ ವಿಚಾರವಾಗಿ ಸರ್ಕಾರ ಮುಂದಕ್ಕೆ ಬರ್ಬೇಕು, ಸರ್ಕಾರ ಒಂದ್ ಸೆಕೆಂಡ್ ಬರ್ತೀನಿ, ಮಾತಾಡ್ತೀನಿ. ಚಲಪತಿ ಸರ್, ಈ ಲವ್ ಜಿಹಾದ್ ಅಂತಾರಲ್ಲ, ನಮ್ಮ ಇಡೀ ದೇಶದಲ್ಲಿ ಲವ್ ಜಿಹಾದ್ ಅಂತ ಕೇಸ್ಗಳು ಎಷ್ಟು ದಾಖಲಾಗಿದ್ದಾವೆ ಸರ್? ಲೆಕ್ಕ ಇಲ್ಲ. ಅಷ್ಟೊಂದು ಲವ್ ಜಿಹಾದ್ ಅಂತ ಕೇಸ್ಗಳು ದಾಖಲಾಗಿದ್ದಾವ? ನೋಡಿ, 2008ರಲ್ಲಿ ನಾನು DSP ಆಗಿ ಇದರಲ್ಲಿ ಕೆಲಸ ಮಾಡ್ತಿದ್ದೆ, CIDಲಿ. ಆಗ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಯಾವುದೋ ಹಿಂಗೆ ಪಾರ್ಲಿಮೆಂಟ್ನಲ್ಲಿ ಏನೋ ಕ್ವಶನ್ ಕೇಳಿದ್ರು ಅಂತೇಳಿ ಎನ್ಕ್ವೈರಿಗೆ ಇಡೀ ದೇಶದಲ್ಲಿ ಎನ್ಕ್ವೈರಿ ಮಾಡಿಸಿದ್ರು. ಕರ್ನಾಟಕದಲ್ಲಿ ನನಗೆ ಕೂರ್ಗ್ ಡಿಸ್ಟ್ರಿಕ್ಟಿಗೆ ಇನ್ಚಾರ್ಜ್ ಕೊಟ್ಟು ನನಗೆ ಪೋಸ್ಟ್ ಮಾಡಿದ್ರು. ಸೊ ನಾನು ಒಂದು 15 ದಿವಸ ಕ್ಯಾಂಪ್ಡ್ ಇನ್ ಕೂರ್ಗ್, ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಇದೇನೋ ಇದೆ. ಒಂದು ಪೆಕ್ಯುಲಿಯರ್ ಆಸ್ಪೆಕ್ಟ್ ಇದರಲ್ಲಿ ಏನು ಅಂದರೆ, ಈ ಲವ್ ಜಿಹಾದು ಇದೆಲ್ಲ ನಾವು ಏನು ಡಿಸ್ಕಷನ್ ಮಾಡ್ತೀವಿ, ಟಿ ವಿಲಿ ಬರುತ್ತೆ, ಪೇಪರಲ್ಲಿ ಬರುತ್ತೆ, ಎಲ್ಲನೂ ಬರುತ್ತೆ. ಮುಂದಿನ ಅವರ ಜೀವನ ನೋಡಿದ್ರೆ ನನಗೆ ಗೊತ್ತಿದ್ದಂಗೆ 98% ದುಃಖಮಯವಾಗಿರ್ತದೆ. ನಾನು ಅವ್ರ ಮನೆಗಳಲ್ಲಿ ವಿಸಿಟ್ ಮಾಡಿದ್ದೀನಿ ಪರ್ಸನಲಿ. ಐ ಹ್ಯಾಡ್ ಎ ಟಾಕ್ ವಿತ್ ದೋಸ್ ಹೆಣ್ಮಕ್ಳ ಜೊತೆಲಿ. ಯಾರ ಮನೆ ಹೆಣ್ಮಕ್ಳಾದ್ರೆ ಏನು, ನಮ್ಮ ಮನೆ ಹೆಣ್ಮಕ್ಳಾದರೂ ಅಷ್ಟೇ, ಇನ್ನೊಬ್ಬರ ಮನೆ ಹೆಣ್ಮಕ್ಳಾದರೂ ಅಷ್ಟೇ. ಅವರು ಹೋಗಿ ಅವ್ರು ಪ್ರಶ್ನೆ ಮಾಡಿದ್ರೆ ಕಣ್ಣೀರೊಂದು ಬಿಟ್ಟರೆ ಇನ್ನೇನು ಮಾತಾಡೋದಿಲ್ಲ. ಆ ನೋವು, ಆ ಸಂಕಟ, ಆ ದುಃಖ ಅದು ಅನುಭವಿಸಿದವ್ರಿಗೆ ಮಾತ್ರನೇ ಗೊತ್ತು. ಇದೇ ದುಃಖ ಅವರ ಆ ಹೆಣ್ಣು ಮಗುನ ಎತ್ತಿರೋವಂಥ ತಂದೆ ತಾಯಿಗಳಿಗೂ ಇರುತ್ತೆ. ಅವರು ಹೇಳ್ದೇ ಇರ್ಬೋದು, ನಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು, ಅಥವಾ ಮಾತಾಡದೇ ಇರ್ಬೋದು.